ಅನ್ನ, ಮುದ್ದೆ ಜೊತೆಗೆ ಸುಲಭವಾಗಿ ಮಾಡಬೇಕು, ರುಚಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತಂದರೆ ಈ ಸೊಪ್ಪಿನ ಬಜ್ಜಿ ಮಾಡಿ. ಇದು ಮಾಡದೆ ಎಷ್ಟು ಸುಲಭನೋ ಹಾಗೆ ಸಣ್ಣ ಪುಟ್ಟ ಕೆಮ್ಮು, ನೆಗಡಿಗೂ ಸಹ ರಾಮಬಾಣ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತಿನ ಈ ಸೊಪ್ಪಿನ ಬಜ್ಜಿನ ಅಗ್ಯಾರೋ ಅವರ ಟ್ರೈಪ್ಲೈ ಓಕ್ನಲ್ಲಿ ಮಾಡ್ತಾ ಇದ್ದೀನಿ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಸುಲಭವಾದಂಥ ರೆಸಿಪಿ, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ತುಪ್ಪ ಸ್ವಲ್ಪ ಮಟ್ಟಿಗೆ ಬೆಚ್ಚಗೆ ಆಗಿದೆ ಅಂದಾಗ ಅದಕ್ಕೆ ಮಾಮೂಲಿ ಆಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಣಸು, ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿಕಾಯಿನ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣಸಿಕಾಯಿನ ಸೇರಿಸ್ಬಹುದು. ಮೆಣಸನ್ನು ಹಾಕಿರೋದ್ರಿಂದ ಸ್ವಲ್ಪ ಹಸಿಮೆಣಸನ್ನು ಕಮ್ಮಿ ಮಾಡಿದ್ದೀನಿ. ಇವಾಗ ಇಷ್ಟನ್ನು ಸಹ ನಾವು ಹುರ್ಕೊಳ್ಳೋಣ. ಮೆಣಸು ಸಿಡಿಬೇಕು, ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಹಸಿಮೆಣಸಿಕಾಯಿ ಸ್ವಲ್ಪ ಬಾಡಬೇಕು. ಇದನ್ನು ಬಾಡಿಸ್ಬೇಕಾದ್ರೆ ಇಲ್ಲಿ ಒಂದು 15ರಿಂದ 20 ಬೆಳ್ಳುಳ್ಳಿ, ಹಾಗೆಯೇ 1/4 ಕಪ್ಪಿನಷ್ಟು ಸಣ್ಣ ಈರುಳ್ಳಿನ ಸೇರಿಸಿದ್ದೀನಿ. ಸಣ್ಣ ಈರುಳ್ಳಿ ಇದ್ದರೆ ಹಾಕಿ, ನೆಗಡಿ ಕೆಮ್ಮಿಗೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ದಪ್ಪ ಈರುಳ್ಳಿನೇ ಒಂದು ಅರ್ಧ ಈರುಳ್ಳಿನ ಸೇರಿಸ್ಬೋದು. ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಈ ಕೆಮ್ಮು, ನೆಗಡಿ, ಜ್ವರಕ್ಕೆ ತುಂಬಾ ಒಳ್ಳೆಯದು. ಈಗ ಇಷ್ಟನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸಬೇಕು. ಇವತ್ತು ನಾನು ಇದಕ್ಕೆ ಗಣಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತ ಸಿಗುತ್ತೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸಿಕ್ಕಿದರೆ ಇದನ್ನು ಹಾಕಿ, ಸೊಪ್ಪು ಅಂದರೆ ಗಣಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪನ್ನು ಹಾಕಿ. ಕಾಶಿ ಸೊಪ್ಪು, ಗಣಕೆ ಸೊಪ್ಪು ಸಿಗಲಿಲ್ಲ ಅಂದರೆ ಪಾಲಕ್ ಸೊಪ್ಪನ್ನು ಸೇರಿಸ್ಬೋದು, ಮೆಂತ್ಯ ಸೊಪ್ಪನ್ನು ಸೇರಿಸ್ಬೋದು, ಇಲ್ಲ ಬ್ರಾಹ್ಮಿ ಒಂದೆಲಗ ಅಂತ ಸಿಗುತ್ತೆ ನೋಡಿ, ಅದನ್ನು ಸೇರಿಸ್ಬೋದು. ನಿಮ್ಮಲ್ಲಿ ಯಾವ ಸೊಪ್ಪು ಇದೆಯೋ ಅದನ್ನು ಹಾಕಿದರೆ ಎಕ್ಸಲೆಂಟಾಗಿ ಬರುತ್ತೆ. ಆದರೆ ತುಂಬಾ ಎಕ್ಸಲೆಂಟಾಗಿ ಬರಬೇಕು ಅಂತಂದರೆ ಈ ಕಾಶಿ ಸೊಪ್ಪು ಅಥವಾ ಗಣಕೆ ಸೊಪ್ಪನ್ನು ಹಾಕಿ ಸೂಪರ್ ಆಗಿರುತ್ತೆ. ಈಗ ಸೊಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಇದು ಬಾಡಿಸ್ಕೊಳ್ಳೋಣ. ಇಷ್ಟು ಸೊಪ್ಪನ್ನು ಹಾಕಿದರೂ ಸಹ ಒಂದು 5 ನಿಮಿಷದಲ್ಲಿ ಇದು ಒಂದು ಹಿಡಿಯಷ್ಟು ಆಗೋಗ್ಬಿಡುತ್ತೆ. ಇನ್ನು ಮತ್ತೆ ಯಾವ ಸಾಮಗ್ರಿನೂ ಇದಕ್ಕೆ ಅಷ್ಟು ಹಾಕೋದಿಲ್ಲ. ಈ ಸೊಪ್ಪು ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀವಿ, ಒಂದು ಹದ ಬರಲಿ, ಗಟ್ಟಿ ಬರಲಿ ಅಂತ ಅಷ್ಟೇ. ನೋಡಿ, ನೋಡ್ತಾ ನೋಡ್ತಾ ಈ ಸೊಪ್ಪು ಅಷ್ಟು ಇದ್ದಿದ್ದು ಒಂದು ಹಿಡಿಯಷ್ಟಾಗಿದೆ. ಈಗ ಬೆಳ್ಳುಳ್ಳಿ, ಈರುಳ್ಳಿ, ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ. ಇವಾಗ ನಾವು ಏನು ಮಾಡಬೇಕು, ಇನ್ನು ಚೆನ್ನಾಗಿ ಆರೋದಕ್ಕೆ ಬಿಡೋಣ. ಇಷ್ಟು ಸಾಕು ಬಾಡಿಸಿದ್ದು, ಇದಕ್ಕಿಂತ ಜಾಸ್ತಿ ಬಾಡಿಸೋದು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಇಷ್ಟು ಸಾಮಗ್ರಿಯೊಂದಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸಸ್ನ ಸೇರಿಸಿ ಒಂದು ತಿಕ್ನೆಸ್ ಬರುತ್ತೆ ಈ ಬಜ್ಜಿನಲ್ಲಿ. ತೆಂಗಿನಕಾಯಿ ಏನಾದರೂ ಸೇರಿಸ್ಬೋದು, ಹಸಿ ತೆಂಗಿನಕಾಯಿನಾದರೂ ಸೇರಿಸ್ಬೋದು, ಇಲ್ಲಾಂದರೆ ಕೊಬ್ಬರಿನಾದರೂ ಸೇರಿಸ್ಬೋದು. ಇಷ್ಟನ್ನ ಹಾಕಿ ಈ ರೀತಿ ಪೇಸ್ಟಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಅದೇ ಪಾತ್ರೆಗೆ ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಈಗ ಒಂದು ಲೈಟಾಗಿ ಒಗ್ಗರಣೆ ಸೇರಿಸಬೇಕಾಗುತ್ತೆ. ಈ ಒಗ್ಗರಣೆಗೂ ಸಹ ನಾವು ಒಂದು ಬೆಳ್ಳುಳ್ಳಿನ ಹಾಕಿ ಅದ್ಭುತವಾಗಿರುತ್ತೆ, ಅದನ್ನ ಹೇಳ್ತೀನಿ. ಈಗ ತುಪ್ಪ ಬಿಸಿಯಾಗಿದೆ ಅಂದಾಗ ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನ ಸೇರಿಸ್ತೀನಿ. ಹಾಗೆಯೇ ಒಂದು 10ರಿಂದ 15 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ತೀನಿ. ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಈ ಹಂತದಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಈಗ ಬೆಳ್ಳುಳ್ಳಿ ಎಲ್ಲನೂ ಸಹ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ತುಪ್ಪದಲ್ಲಿ ಹುರಿದಿರೋ ಅಂಥ ಬೆಳ್ಳುಳ್ಳಿ ಕೆಮ್ಮು, ನೆಗಡಿಗೆ ತುಂಬಾ ಒಳ್ಳೆಯದು. ಈಗ ನೋಡಿದರೆ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ ಕೆಲವು ಕರಿಬೇವಿನ ಎಲೆನ ಸೇರಿಸೋಣ. ಲೈಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಎಲೆ. ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಅಲ್ವಾ. ಈ ಹಂತದಲ್ಲಿ ನಾವು ರುಬ್ಬಿರೋ ಅಂಥ ಸೊಪ್ಪಿನ ಪೇಸ್ಟನ್ನ ಸೇರಿಸಬೇಕಾಗತ್ತೆ. ಸ್ವಲ್ಪ ಪೇಸ್ಟು ಗಟ್ಟಿಯಾಗಿರೋದ್ರಿಂದ ನಿಮಗೆ ತಿಕ್ನೆಸ್ಸು ಅಂದರೆ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಇರಬೇಕು ಅಂದರೆ ಹಾಗೆ ಬಿಡಿ. ಈ ಬಜ್ಜಿ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ. ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಹಂತದಲ್ಲೇ ಹಾಕಿಬಿಟ್ಟು ಮತ್ತೆ ನೀರು ಬೇಕು ಅಂದರೆ ನೀರನ್ನ ಸೇರಿಸ್ಕೊಳ್ಳಿ, ಸ್ವಲ್ಪ ಗಟ್ಟಿ ಇದ್ದರೆ, ಇಲ್ಲಾಂದರೆ ಹಾಗೆ ಬಿಡಿ. ಈಗ ನೀರನ್ನ ಹಾಕಿ ಒಂದು ಕುದಿ ಬಂದರೆ ಸಾಕು. ಯಾಕೆಂದರೆ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸಿರೋದ್ರಿಂದ ಜಾಸ್ತಿ ಕುದಿ ಬರೋವಂಥ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದಿದೆ ಅಂದಾಗ ಲಾಸ್ಟಿಗೆ ತುಂಬ ಮುಖ್ಯವಾದಂತಹ ಸಾಮಗ್ರಿ ಯಾವುದು ಅಂತಂದರೆ ಹಾಲು. ಇಲ್ಲಿ ಒಂದು 100 ml ಅಷ್ಟು ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಲನ್ನು ಸೇರಿಸೋದ್ರಿಂದ ರುಚಿ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ತಿನ್ನೋದಕ್ಕೂ ಸಹ ಅದ್ಭುತವಾಗಿರುತ್ತೆ. ಹಾಲನ್ನು ಹಾಕಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಕುದಿ ಬರ್ತಿದೆ ಅಂದಾಗ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಬಜ್ಜಿ ಹಾಕ್ಕೊಂಡು ತಿಂತಿದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಹಾಗೆಯೇ ರಾಗಿ ಮುದ್ದೆಗೂ ಸಹ A1 ರೆಸಿಪಿ ಇದು. ಮಾಡೋದು ಸುಲಭ, 5 ನಿಮಿಷದಲ್ಲಿ ಮಾಡಿ ರೆಡಿ ಮಾಡಿಬಿಡ್ಬೋದು. ಆರೋಗ್ಯಕರ, ಎಷ್ಟು ಸೊಪ್ಪು ಇದರಲ್ಲಿ ಸೇರಿದೆ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.